ಗೆಲ್ತಾ ಇದ್ದಂಗೆ ನೋಡಿ ಯಾವ್ಯಾವ ಮಾತುಗಳು ಮುನ್ನೆಲೆಗೆ ಬರ್ತಾ ಇದೆ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗ್ತಾರಾ? ಈ ಬಗ್ಗೆ ಕುಮಾರಸ್ವಾಮಿ ಅವರನ್ನ ಕೇಳಿದಾಗ ನಮ್ಮ ಪಕ್ಷ ರೈತರ ಪರವಾಗಿ ಇರುವಂತಹ ಪಕ್ಷ, ರೈತರ ಬಗ್ಗೆ ಒಲವು ಹೆಚ್ಚಿರುವಂತಹ ಪಕ್ಷ. ಅಂದ್ರೆ ಇನ್ನೊಂದು ಅರ್ಥದಲ್ಲಿ ನಾವು ಇದನ್ನು ಯಾವ ರೀತಿ ಅರ್ಥೈಸ್ಕೋಬೇಕು ಅಂತಂದ್ರೆ, ನನ್ನ ಕೇಂದ್ರ ಸಚಿವರನ್ನಾಗಿ ಮಾಡಿದ್ರೆ ನನಗೆ ಕೃಷಿ ಖಾತೆಯನ್ನ ಕೊಡಿ ಅಂತ ಕೇಳಿದಂಗಿದೆ ಕುಮಾರಸ್ವಾಮಿ ಅವರು. ಸಚಿವ ಸ್ಥಾನ ನೀಡೋದು ಬಿಡೋದು ಪ್ರಧಾನಿ ಅವರಿಗೆ ಬಿಟ್ಟಿದ್ದು, ಆದ್ರೆ ನಮ್ಮದು ಕೃಷಿ ಮೇಲೆ ಆಸಕ್ತಿ ಇರುವಂತಹ ಪಕ್ಷ, ಹೀಗಾಗಿ ನನಗೆ ಕೃಷಿ ಪೋರ್ಟ್ಫೋಲಿಯೋ ಕೊಡಿ ಅಂತ ಹೇಳ್ದಂಗಿದೆ ಕುಮಾರಸ್ವಾಮಿ ಅವರು. ರಿಪಬ್ಲಿಕ್ ಕನ್ನಡ 4 ತಿಂಗಳ ಹಿಂದೆನೆ ಒಂದು ವರದಿಯನ್ನ ಮಾಡಿತ್ತು, ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಅನ್ನ ಮಾಡಿತ್ತು. ಕುಮಾರಸ್ವಾಮಿ ಅವರು ಕೇಂದ್ರಕ್ಕೆ ಹೋಗಿದ್ದೆ ಆದ್ರೆ ಅವ್ರಿಗೆ ಕೃಷಿ ಸಚಿವರು ಕೊಡುವಂತ ಸಾಧ್ಯತೆ ಅಂತೇಳಿ ಮಾತಾಡ್ತಾ ಇದ್ದಾರೆ, ಕೇಳೋಣ. ಸರ್, ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ಚುನಾವಣಾ ಫಲಿತಾಂಶದ ನಂತರ ಸರ್ಕಾರ ರಚನೆ ಮಾಡ್ತಕ್ಕಂಥ ಪ್ರಕ್ರಿಯೆಗಳು. ಈ ಒಂದು ಪ್ರಕ್ರಿಯೆಯಲ್ಲಿ BJP ಮತ್ತು ಇಂಡಿಯನ್ ಅಲಯನ್ಸ್ ಪಾರ್ಟ್ನರ್ಸ್ ಏನಿದ್ದಾರೆ ಎಲ್ಲರ ಸಭೆಯನ್ನು ಕರೆದಿದ್ದಾರೆ. ಸಭೆಯಲ್ಲಿ ಮುಂದಿನ ಒಂದು ಹೊಸ ಸರ್ಕಾರದ ರಚನೆಯ ಬಗ್ಗೆ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ 3ನೇ ಬಾರಿ ಸರ್ಕಾರ ರಚನೆ ಆಗ್ತಕ್ಕಂಥ ಒಂದು ಪ್ರಮುಖವಾದ ನಿರ್ಧಾರಗಳು ಆಗಬಹುದು ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ TDP ಅವರು ಸ್ಪೀಕರ್ ಸ್ಥಾನ ಬೇಕು ಅಂತ ಕೇಳಿದ್ದಾರೆ. ಕ್ಯಾಬಿನೆಟ್ ಬಗ್ಗೆ ಕೂಡ ಚರ್ಚೆಗಳು ನಡೀತಾ ಇದಾವೆ. JDS ಡಿಮ್ಯಾಂಡ್ ಏನಾದ್ರು ಇದು ನಮ್ಮದು ಡಿಮ್ಯಾಂಡ್ ಏನಿಲ್ಲ. ನಮ್ಮ ಡಿಮ್ಯಾಂಡ್ ಇರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಹಲವಾರು ವರ್ಷಗಳಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನ ತರಬೇಕಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಮೊದಲನೇ ಆದ್ಯತೆ ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಂದ್ರ ಸರ್ಕಾರದಿಂದ ಪಡೆಯಬೇಕು. ಅದು ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಮುಖವಾದಂಥ ಒಂದು ನಮ್ಮ ಪಕ್ಷದ ಇಟ್ಕೊಂಡಿದ್ದೇವೆ. ಮುಂದಿನ ಪ್ರಕ್ರಿಯೆಗಳು ಮುಂದೆ ಅಲ್ಲಿ ಯಾವ ರೀತಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ರೆಪ್ರೆಸೆಂಟೇಷನ್ಗಳನ್ನು ಕೊಡಬೇಕು ಅನ್ನೋದು ಇವತ್ತು ಕೇಂದ್ರದಲ್ಲಿ. ಇವಾಗ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಸವರಾಜ್, ಕುಮಾರಸ್ವಾಮಿ ಅವರು ರೈತರ ವಿಚಾರ ಮಾತಾಡಿದಾಗೆಲ್ಲ ನನಗೆ ಕುಮಾರಸ್ವಾಮಿ ಅವರು ರೈತರ ಸಾಲ ಮನ್ನಾ ವಿಚಾರ ನೆನಪಾಗುತ್ತೆ. ಈಗ ಕೇಂದ್ರದಲ್ಲಿ ಕೃಷಿ ಖಾತೆಯನ್ನ ಪಡೆಯುವ ಹಂಬಲ ಕುಮಾರಸ್ವಾಮಿ ಅವರಿಗೆ. ಎಷ್ಟು ಯಶಸ್ವಿ ಆಗ್ಬೋದು ಕುಮಾರಸ್ವಾಮಿ ಅವರು ಅಂತ? ಖಂಡಿತ ಶ್ರೀಪಾದ್, ಇದರಲ್ಲಿ ಡೌಟೇ ಇಲ್ಲ. ಯಾಕಂದ್ರೆ ಮೈತ್ರಿಕೂಟ ಅಂದ ಮೇಲೆ JDSಗೂ ಒಂದು ಪಾಲನ್ನ ಕೊಡಲೇಬೇಕಾಗುತ್ತೆ. BJP NDA ಮೈತ್ರಿಕೂಟದ ಭಾಗವಾಗಿ JDS 2 ಸ್ಥಾನವನ್ನು ಪಡೆದಿದೆ. ಅದರಲ್ಲಿ 1 ಸ್ಥಾನ ಸಚಿವ ಸ್ಥಾನವನ್ನು ಕೊಡಲೇಬೇಕಾಗುತ್ತೆ. ಅದರಲ್ಲಿ ಕುಮಾರಸ್ವಾಮಿ ಅವರೇ ಸಚಿವರಾಗ್ತಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಆದರೆ ಖಾತೆ ಯಾವುದು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗಾಗಲೇ ಅವರೇ ಬಾಯ್ಬಿಟ್ಟು ಹೇಳ್ತಾ ಇದ್ದಾರೆ, ನನಗೆ ಕೃಷಿ ಖಾತೆ ಮೇಲೆ ಒಲವಿದೆ ಅನ್ನುವಂಥ ಮಾತನ್ನ. ಖಂಡಿತವಾಗಿಯೂ ಈ ಒಂದು ಮೈತ್ರಿಕೂಟದ ಸಭೆಯಲ್ಲಿ ಈ ಒಂದು ಅಭಿಲಾಷೆಯನ್ನ ನಾಯಕರ ಮುಂದೆ ವ್ಯಕ್ತಪಡಿಸ್ತಾರೆ. ಆ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಕೃಷಿ ಖಾತೆ ಅಂತಹ ಇಂಪಾರ್ಟೆಂಟ್ ಖಾತೆಯನ್ನ ರಾಜ್ಯಕ್ಕೆ ಕೂಡ ಕೊಟ್ಟರೆ ಅದು ಬಹಳ ಉತ್ತಮವಾದಂತಹ ಒಂದು ವ್ಯವಸ್ಥೆ ಕೂಡ ಆಗುತ್ತೆ. ಯಾಕಂದ್ರೆ ಕುಮಾರಸ್ವಾಮಿ ಅಂತ ಅವರು 2 ಬಾರಿ CM ಆಗಿರ್ತಕ್ಕಂಥವ್ರು, ಅವರಿಗೆ ರಾಜ್ಯದ ಒಂದು ಅರಿವಿರುತ್ತೆ, ಅವ್ರ ರೈತರ ಬಗ್ಗೆ ಕೂಡ ಒಂದಷ್ಟು ಅರಿವಿರುತ್ತೆ. ಅವರಿಗೆ ಇಂತಹ ಮಹತ್ವದ ಖಾತೆಯನ್ನು ಕೊಟ್ಟಾಗ ರಾಜ್ಯದ ಅಭಿವೃದ್ಧಿಗೆ ಮತ್ತು ರೈತರ ಅಭಿವೃದ್ಧಿಗೆ ಇದೊಂದು ಪೂರಕವಾದಂಥ ಖಾತೆ ಆಗುತ್ತೆ. ಆ ನಿಟ್ಟಿನಲ್ಲಿ ಒಂದಷ್ಟು ಯೋಚನೆ ಮಾಡಿ ಈ ಒಂದು ಖಾತೆಗೆ ಬೇಡಿಕೆ ಇಟ್ಟಂತೆ ಕಾಣಿಸ್ತಾ ಇದೆ ಕುಮಾರಸ್ವಾಮಿ ಅವರು. ಗೊತ್ತಿಲ್ಲ, ಇವತ್ತು ನಡೀತಕ್ಕಂತಹ NDA ಸಭೆ ಏನಿದೆ, ಆ ಸಭೆಯಲ್ಲಿ ನಂತರ ಒಂದಷ್ಟು ತೀರ್ಮಾನಗಳಾಗುತ್ತೆ. ಆ ತೀರ್ಮಾನದ ವೇಳೆ ಒಂದಷ್ಟು ಮಾತುಕತೆಯನ್ನ ಕುಮಾರಸ್ವಾಮಿ ಅವರು ಮಾತನಾಡೋರು ಇದ್ದಾರೆ. ಈ ವೇಳೆ ತಮ್ಮ ಅಭಿಲಾಷೆಯನ್ನ ಕೃಷಿ ಖಾತೆ ಬೇಕು ಅನ್ನುವಂಥದ್ದನ್ನ ವ್ಯಕ್ತಪಡಿಸಬಹುದು. ಅದಕ್ಕೆ ಯಾವ ರೀತಿಯಾದಂಥ ಸ್ಪಂದನೆ NDA ಮೈತ್ರಿಕೂಟಕ್ಕೆ ಸಿಗುತ್ತೆ ಮತ್ತು ಮೋದಿ ಮತ್ತು ಅಮಿತ್ ಶಾ ಅವರು ಯಾವ ರೀತಿಯಾದಂಥ ಸ್ಪಂದನೆಯನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗುತ್ತೆ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ.